ಸರ್ ನಮಸ್ತೆ, ಧ್ವನಿ ಕೇಳಿಸ್ತಿದ್ಯಾ? ನಮಸ್ಕಾರ ನಮಸ್ಕಾರ ವೆಂಕಟೇಶ್ ಮೂರ್ತಿ. ಸರ್ ಸರ್ ನಿಮಗೂ ಕೂಡ ಈಗಾಗಲೇ ವಿಚಾರ ಗೊತ್ತಿರಬಹುದು. ರಾಜ್ಯದಲ್ಲಿ ಹೌದು, ಹೌದು. ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಸ್ಥಳಗಳಲ್ಲಿ RSS ಚಟುವಟಿಕೆ ಮಾಡಬಾರ್ದು ಅಂತ ಸರ್ಕಾರ ಮುಂದಾಗಿದೆ. ಏನು ಹೇಳ್ತೀರಿ ಸರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳನ್ನ ತುಂಬಿ 101ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆ ದಿನದಿಂದ ಈ ದಿನದವರೆಗೆ ಸಂಘ ಪ್ರಾಮಾಣಿಕವಾಗಿ ಸಮಾಜಕ್ಕೆ ಪೂರಕವಾದ ಕೆಲಸವನ್ನ ಮಾಡ್ತಾ ಬಂದಿದೆ. ಕಾಂಗ್ರೆಸ್ ವೈಯಕ್ತಿಕವಾಗಿರೋದ ತಗೊಂಡು ಸಂಘದ ಮೇಲೆ ಏರಿ ಏನೋ ಸಾಧಿಸೋದಕ್ಕೆ ಹೊರಟಿದೆ. ಈ ಹಿಂದೆ ಸಾಕಷ್ಟು ಸಂಘದ ಮೇಲೆ ಈ ರೀತಿ ಪ್ರಯತ್ನಗಳು ನಡೆದಿರುವಂತದ್ದು ಉಂಟು. ಹೌದು ಹೌದು. ಅವರು ಈ ರೀತಿ ದೊಡ್ಡ ದೊಡ್ಡ ಹೆಜ್ಜೆ ಇಟ್ಟಾಗೆಲ್ಲ ಸಂಘ ಇನ್ನಷ್ಟು ಎತ್ತರಕ್ಕೆ ಬೆಳೆದಿದೆಯೇ ಹೊರತು ಸಂಘಕ್ಕೆ ಯಾವತ್ತು ಮುಜುಗರ ಆಗಿರುವಂತ ಪ್ರಶ್ನೆಯೇ ಇಲ್ಲ. ಸಂಘ ಸ್ಥಾನದಲ್ಲಿ ಆ 1 ಗಂಟೆ ಏನು ಬೆಳಗ್ಗೆ ಮತ್ತೆ ಸಂಜೆ ಸೇರ್ತೀವಿ, ಆ 1 ಗಂಟೆಯ ಅವಧಿಯಲ್ಲಿ ಏನು ಚಟುವಟಿಕೆಗಳ ಮಾಡ್ತೀವಿ, ಅದರ ಹಿನ್ನೆಲೆಯಲ್ಲೇ ಸಂಘ ಈ 100 ವರ್ಷವನ್ನ ಸಂಪೂರ್ಣವಾಗಿ ಮುಗಿಸಿ ವಿಶ್ವದಲ್ಲಿ ಸಂಘಟನೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತದ್ದು. ಹೌದು ಹೌದು. ಈ ರಾಷ್ಟ್ರಕ್ಕೆ ಮೇಲ್ಪಂಕ್ತಿಯಾಗಿ ನಿಂತಿದೆ ಇವತ್ತು. ಇಲ್ಲಿ ಒಂದು ಪ್ರಸ್ತಾವನೆ ಸಲ್ಲಿಕೆ ಆಗಿದೆ ಸರ್. ಆ ಪ್ರಸ್ತಾವನೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, RSS ಭಾರತದ ಏಕತೆಯ ವಿರುದ್ಧವಾಗಿ ಆಲೋಚನೆಯನ್ನ ಮೂಡಿಸ್ತಾ ಇದೆ ಅನ್ನುವ ಆರೋಪ. ಸಮಾಜದಲ್ಲಿ ವಿಭಜಕ ಶಕ್ತಿಗಳನ್ನ ನಿಗ್ರಹಿಸುವುದು ಅಗತ್ಯವಾಗಿದೆ. ಸಂವಿಧಾನದ ಆಶಯಗಳ ವಿರುದ್ಧ ನಕಾರಾತ್ಮಕ ಆಲೋಚನೆಯನ್ನ RSS ಹೊಂದಿದೆ. ಅನುಮತಿಯನ್ನ ಪಡೆಯದೆ ದೊಣ್ಣೆಗಳನ್ನ ಹಿಡ್ಕೊಂಡು ಆಕ್ರಮಣಕಾರಿಯಾಗಿ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಮುಗ್ಧ ಮಕ್ಕಳು, ಯುವಜನರ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತ ಪ್ರಸ್ತಾವನೆಯಲ್ಲಿ ಸಲ್ಲಿಕೆ ಆಗಿದೆ. ಏನು ಹೇಳ್ತೀರಿ? ಖಂಡಿತ ಯಾವ ಮುಗ್ಧ ಮನಸ್ಸುಗಳಿಗೂ ಮುಜುಗರ ಆಗಿಲ್ಲ. ಉದಾಹರಣೆಗೆ ನಾನೊಬ್ಬ ಒಂದು ಉಪೇಕ್ಷಿತ ವಸತಿಯಲ್ಲಿ, ಅಂದ್ರೆ ಸ್ಲಮ್ ನಲ್ಲಿ ಬೆಳೆದಂತ ವ್ಯಕ್ತಿ. ಕಳೆದ 41 ವರ್ಷಗಳಿಂದ ಸಂಘದ ಸ್ವಯಂ ಸೇವಕನಾಗಿ ಸಂಘ ಕಾರ್ಯದಲ್ಲಿ ತೊಡಕೊಂಡಿದ್ದೀನಿ. ಇವತ್ತು ನಾನು ಸಾಮಾಜಿಕವಾಗಿ ಏನಾದ್ರೂ ಗುರುತಿಸ್ಕೊಂಡಿದ್ದೀನಿ, ಶೈಕ್ಷಣಿಕವಾಗಿ ಏನಾದ್ರೂ ಕಲ್ತಿದ್ದೀನಿ, ಸಾಮಾಜಿಕವಾಗಿ ಯಾವುದೇ ಚಟುವಟಿಕೆಯಲ್ಲಿ ಹೊರಗಿನ ಸಮಾಜ ಗುರುತಿದೆ ಅಂತ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಲ್ಲಿ. ಕಾರಣ ಏನು ಅಂದ್ರೆ ಅಲ್ಲಿ ಕಲಿಸಿಕೊಡುವಂತ ಶಿಕ್ಷಣ ಆ ರೀತಿ ಇದೆ. ಸಮಾಜಕ್ಕೆ ಪೂರಕವಾದ ಶಕ್ತಿಗಳಾಗಿ ಬೆಳೆಯುವಂತದ್ದು. ಮತ್ತೆ ಇವತ್ತು ನೀವು ಗಮನಿಸಿರ್ತೀರಿ, ಇಡೀ ಜಗತ್ತಿನಲ್ಲಿ ಎಲ್ಲಾ ಕಡೆಗಳಲ್ಲೂ ಸಂಘದ ಸ್ವಯಂ ಸೇವಕರು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಸಂಘದ ಸ್ವಯಂ ಸೇವಕರು ಅವರ ಚಟುವಟಿಕೆಯನ್ನ ನೋಡಿ ಸಂಘ ಸ್ವಯಂ ಸೇವಕರು ಅಂತ ಗುರುತಿಸುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಇದು ಮುಜುಗರ ಮಾಡುವಂತ ಪ್ರಶ್ನೆ ಬರೋದಿಲ್ವಲ್ಲ. ಹಾಗಾದ್ರೆ ಕಾಂಗ್ರೆಸ್ ಯಾಕೆ ಈ ರೀತಿಯಾಗಿ ಹೊರಟಿದೆ? ಹಾಗಾದ್ರೆ ಏನು ಉದ್ದೇಶ? ಲಾಭ ಇರ್ಬೇಕಲ್ವಾ? ಅದು ಏನು ಉದ್ದೇಶ, ಲಾಭ ಅನ್ಸುತ್ತೆ? ಅದಕ್ಕೆ ಮುಂದೆ ಏನ್ ಮಾಡಬೇಕು ಅಂತ ಅನ್ನೋದು ಕಲ್ಪನೆ ಇಲ್ಲದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳವಣಿಗೆಯನ್ನ ನೋಡಿ ಅವರಿಗೆ ಹಿಂಸೆ ಆಗಿ ಪಾಪ ಇಲ್ಲದ ಪ್ರಯತ್ನ ಮಾಡ್ತಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ಮತ್ತೆ BK ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು, RSS ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತ. ಸರ್, ಇವತ್ತು 100 ವರ್ಷದಲ್ಲಿ ಸಂಘ ಏನು ಇವತ್ತು ಗುರುದಕ್ಷಿಣೆಯ ವ್ಯವಸ್ಥೆ ಇರ್ಬೋದು, ಮತ್ತೆ ಬೇರೆ ಬೇರೆ ಚಟುವಟಿಕೆಗಳಿರ್ಬೋದು, ಎಲ್ಲ ದಾನವನ್ನಾಗಿ ಪಡೆದಿದೆ. ಯಾವುದೇ ಒಂದು ಸ್ಥಳವನ್ನಾಗ್ಲಿ ಅಥವಾ ಬೇರೆ ಏನೇ ಚಟುವಟಿಕೆ ಏನಿಲ್ಲ, ನಮ್ದು ಸಂಘದ ಚಟುವಟಿಕೆ ನಡೀತಾ ಇದೆ, ಅದು ಎಲ್ಲವೂ ಲೀಗಲ್ ಆಗೇ ಇದೆ. ಅವರು ಅನ್ಕೊಂಡಿದ್ದನ್ನ ಅವರು ಸಾಬೀತುಪಡಿಸ್ಲಿ, ಆಮೇಲೆ ಮಾತಾಡೋಣ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಅಶ್ವಗಿ ಜೊತೆ ಮಾತನಾಡಿದಕ್ಕೆ. ಎಸ್